ಓ ಡಾಗ್ ಬಂತು. ಡಾಲ ಏನೈತೆ? ಕೆಳಗಡೆ ನೋವಾಯ್ತು ಸರ್. ನನಗೆ ನೋವಾಗಿರೋ ವಿಚಾರ ಹಿಂಗೆ ಗೊತ್ತಾಯ್ತು. ಶೂನಲ್ಲಿರೋ ಮೊಳೆ ಚುಚ್ಕೋತು ಸರ್. ಸೀನಿಯರ್ ಆಫೀಸರು ನರಸಿಂಹ ಎದುರುಗಡೆ ಇರ್ಬೇಕಾರೆ ಸಲ್ಯೂಟ್ ಮಾಡ್ಬೇಕಂತ ಗೊತ್ತಾಗಲ್ಲ ನಿನಗೆ? ವಯಸ್ಸಾದ್ರೆ ಸಾಲದು ಇಂಥವನ್ನೆಲ್ಲ ತಿಳ್ಕೋಬೇಕು. ನೀನು ನನಗೆ ಸಲ್ಯೂಟ್ ಮಾಡಿ ಎಷ್ಟು ದಿನ ಆಯ್ತು? ಎಲ್ರೆದ್ರಿಗೂ ಅಳಿಯಂದ್ರಿಗೆ ನಮಸ್ಕಾರ ಮಾಡಕ್ಕೆ ಮಾವನವ್ರಿಗೆ ಸಂಕೋಚ. ಡ್ಯೂಟಿಲಿ ಇರ್ಬೇಕಾರೆ ಸಂಬಂಧ ಸಂಕೋಚ ಯಾವ್ದು ಇರಬಾರ್ದು. ನನಗೆ ಡ್ಯೂಟಿಲಿ ಇಲ್ದೇ ಇರ್ಬೇಕಾರೆ ಯಾವ್ದಿಲ್ಲ. ಕಮಾನ್ ಸಲ್ಯೂಟ್ ಮೀ, ಕಮಾನ್. ಸಿಂಹ ನರಸಿಂಹ. ಏಯ್ ಸರ್, ಅದು ನಿಮಗಿಂತ ಸೀನಿಯರು. ಸೆಲ್ಯೂಟ್ ಮಾಡ್ಲಿಲ್ಲ ಅಂತ ಕೋಪ ಬಂದಿದೆ. ಸೆಲ್ಯೂಟ್ ಮಾಡ್ಬಿಡಿ ಸರ್. ಐ ಆಮ್ ಸಿಂಹ. ಆಫ್ಟರ್ ಆಲ್ ನಾಯಿಗೆ ನಾನು ಸಲ್ಯೂಟ್ ಮಾಡ್ಬೇಕಾ? ನೀವು ಬರೀ ನರಸಿಂಹ, ಅದು ಉಗ್ರ ನರಸಿಂಹ. ಸಲ್ಯೂಟ್ ಮಾಡ್ಬಿಡಿ ಸರ್. ಇವತ್ತು ಯಾಕೋ ಶಕ್ನೇ ಸರಿ ಇಲ್ಲ. ಬೆಳಗ್ಗೆ ನೋಡ್ರೆ ಹಂಗಾಯ್ತು, ಇವನ್ ನೋಡ್ರೆ ನಾಯಿ ಸಲ್ಯೂಟ್. ನೋವಾಗಿರೋ ಜಾಗಕ್ಕೆ ನಾಯಿ ಕಚ್ಬಿಟ್ರೆ ಕಷ್ಟ ಅಲ್ವಾ? ಬಾತ್ಕೊಂಡ್ಬಿಡ್ತದೆ. ಸುಮ್ನಿರಪ್ಪ, ಎದುರಿಸ್ಬಿಡ ನೀನು. ಬರೆಯ ಗೆಳೆಯ, ನನ್ ಮಗಳು ವಿಧವೆ ಆಗೋಗ್ತಾಳೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ದಿದ್ರೆ ಇವನ್ ಬಾಯಿಗೆ ಬಾಂಬ್ ಬಿಟ್ಟು ಸಾಯಿಸ್ಬಿಡ್ತಾ ಇದ್ದೆ. ಸರ್, ಬಾಂಬ್ ಇದೆ ಸರ್. ರಗಾಮಿ ಅಯ್ಯೋ ಕಾಪಾಡಿ. ಎಲ್ಲ ಬಿಟ್ಟು ತಂದೆ ಹಾಕ ಬರ್ತಾ ಜೈ ಕರ್ನಾಟಕ. ಭಾರತ ಮಾತೆ ನನ್ನ ಋಣ ಮುಗಿ. ಒಂದೇ ಮಾಸ. ಅಯ್ಯೋ ಗೆಳೆಯ, ನಿನ್ನ ಮಗಳು ವಿಧವೆ ಆದ್ಲು ಅಂತ ಅನ್ಸುತ್ತೆ. ಸರ್, ಅವ್ನು ಹುಚ್ಚ. ಅದು ಡಮ್ಮಿ ರಿವಾಲ್ವರು. ನೀವು ಸತ್ತಿಲ್ಲ, ಎದೊಳಿ ಸರ್. ನನಗೆ ಗುಂಡು ಬಿದ್ದಿಲ್ಲ, ನಾನು ಸತ್ತಿಲ್ಲ. ಅಯ್ಯೋ ಕಳ್ಳನ್ ಮಗನ. ಎಲ್ಲರೂ ಕುರಿಗಳು ಸರ್, ಕುರಿಗಳು ಪ್ರಯೋಗ ಮಾಡ್ತಿದ್ದೀರಾ? ಹಿಡ್ಕೊಳ್ರೆ ಮೆಂಟ್ಲನ್ ಮಗನ, ಹಿಡ್ಕೊಳ್ರೆ. ಯಾಕೋ ಇವತ್ತು ಸಂಡೇ ಹಾಲಿಡೇ, ನನ್ನ ಹಿಡ್ಕೊಳ್ಳೋ ಹಾಗಿಲ್ಲ. ಶುಕ್ರವಾರ ಬಂದು ಹಿಡ್ಕೊಳ್ಳಿ. ಅಯ್ಯೋ ಕಳ್ಳನ್ ಮಗನ, ಪತ್ರ ಮಾಡ್ಬಿಟ್ಟೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹುಲ್ಲಳ್ಳಿ ಗ್ರಾಮದ ಮುನೇಗೌಡನ ಮಗ ರಂಗಸ್ವಾಮಿಯಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನಬದ್ಧವಾಗಿ ಏನೆಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಮಣ್ಣಿನ ಮಗ ಮುಖ್ಯಮಂತ್ರಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಬಡವರ ಬಂಧು ಮುಖ್ಯಮಂತ್ರಿಗಳಿಗೆ, ರೈತರ ನಾಯಕ ಮುಖ್ಯಮಂತ್ರಿಗಳಿಗೆ, ರಂಗಸ್ವಾಮಿಗೆ, ಬಡವರ ಬಂಧು ರಂಗಸ್ವಾಮಿಗೆ, ಬಂಗಾರದ ಮನುಷ್ಯ ರಂಗಸ್ವಾಮಿಗೆ, ಮುಖ್ಯಮಂತ್ರಿಗಳಿಗೆ, ರೈತರ ಬಂಧು ಮುಖ್ಯಮಂತ್ರಿಗಳಿಗೆ. ನೋಡಿ, ಇದು ನನ್ನೊಬ್ಬನ ತೀರ್ಮಾನ ಅಲ್ಲ, ಹೈಕಮಾಂಡ್ ತೀರ್ಮಾನ. ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಅಕಸ್ಮಾತ್ ವಿಧಿವಶರಾದ್ರಿಂದ ನಾನು ಈ ಸ್ಥಾನಕ್ಕೆ ಬರಬೇಕಾಯ್ತು. ಸರ್, ನೀವು ಕೇಂದ್ರದಲ್ಲಿದ್ದಾಗ ನಿಮ್ಮ ಮೇಲೆ ಹತ್ಯೆ ಯತ್ನ ನಡೀತಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಎಸ್ಕಾರ್ಟ್ ಇಟ್ಕೊಂಡಿದ್ದೀರಾ ಸರ್? ಹೌದನ್ರಿ? ಹೌದು ಸರ್. ಹುಟ್ಟು ಸಾವು ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಅದನ್ನ ತಡೆಯುವಂತ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿದ್ದಾನೆ ಅಂದ್ರೆ ಅವನು ದೇವರೇ ಆಗಿರ್ಬೇಕು.